ಏನು ಒಬ್ಬ ಪೊಲೀಸ್ ಇನ್ಫಾರ್ಮರ್ಗೆ ವಾರ್ನಿಂಗ್ ಕೊಡ್ತಾನ? ಎಷ್ಟು ಧೈರ್ಯ ಇರಬೇಕು ಅಂತ. ಕೊಡ್ಲಿ ದೀಪ ಆರಕ್ಕೂ ಮುಂಚೆ ಜೋರಾಗಿ ಉರಿಯತ್ತಂತೆ. ಹಾಗೆ ಅವನಿಗೊಂದು ಗತಿ ಕಾಣಿಸ್ತಾ ನಾನು ಬಿಡಲ್ಲ. ನೋಡಿ, ಈ ನಂಬರ್ನ ನೋಟ್ ಮಾಡ್ಕೊಳ್ಳಿ. ಈ ಕಾರ್ ನಂಬರು ಶಕುಂತಲಾ ಅವನ ಹೆಸರು ರಿಜಿಸ್ಟರ್ ಆಗಿದೆ. ಓಕೆ, ಈ ಶಕುಂತಲಾ ಯಾರು, ಅವಳ ಬ್ಯಾಕ್ ಗ್ರೌಂಡ್ ಏನು, ಎಲ್ಲ ಡೀಟೇಲ್ಸ್ ನನಗೆ ಬೇಕು. ಆಮೇಲೆ ಮುಂದೇನು ಮಾಡ್ಬೇಕು ನಾನು ಹೇಳ್ತೀನಿ. ಓಕೆ ಸರ್, ಕಲೆಕ್ಟ್ ಮಾಡ್ತೀನಿ. ಒಂದು ನಿಮಿಷ ಸರ್, ನನಗೆ ವಿತ್ ಫೋಟೋಗ್ರಾಫ್ ಬೇಕು. ಓಕೆ, ಆ ಥಿಂಗ್ಸ್ ಯಾರು ಅನ್ನೋದು ಗೊತ್ತಾಗಬೇಕು. ಓಕೆ ಸರ್, ಡಿಸ್ಮಿಸ್ಡ್. ನಿಮ್ಗೊಂದು ಮುಖರ್ಜಿ ಮುಂದೆ ಆದಿತ್ಯ ಸಾಕ್ಷಿಗಳನ್ನ ಹಿಡಿದು ಕಟ್ಟಾಕಿ ಹೆದರ್ಸಿ ಬೆದರ್ಸಿ ಸುಳ್ಳು ಸಾಕ್ಷಿಗಳನ್ನ ಕ್ರಿಯೇಟ್ ಮಾಡ್ತಿದ್ದಾನೆ. ಇದರಿಂದ ಆರೋಪಿ ಆಗಿರೋ ಆದಿತ್ಯ ನಾಳೆ ನಿರಪರಾಧಿ ಅಂತ ಪ್ರೂವ್ ಮಾಡ್ತಾನೆ. ಆದಷ್ಟು ಬೇಗ ಆದಿತ್ಯನ ಅರೆಸ್ಟ್ ಮಾಡಿ ಸುಳ್ಳು ಸಾಕ್ಷಿಗಳನ್ನ ಕ್ರಿಯೇಟ್ ಮಾಡೋದನ್ನ ತಪ್ಪಿಸಿ. ಆದಿತ್ಯನ ಅರೆಸ್ಟ್ ಮಾಡೋಕ್ಕೆ ಈ ಚಾನ್ಸ್ ನನ್ನ ತಾಯಿನೇ ನನ್ನಿಂದ ಕಿತ್ಕೊಳಕ್ ನೋಡ್ತೀಯ. ಅದು ಹೇಗೆ ಕಿತ್ಕೊಳ್ತೀಯ ನಾನು ನೋಡ್ತೀನಿ ಕಣೋ. ಈಗ ತೋರಿಸ್ತೀನಿ ನಾನು ಏನು ಅಂತ. ಇನ್ಸ್ಪೆಕ್ಟರ್ ಆರ್ಯ ಸ್ಪೀಕಿಂಗ್. ಏನ್ ಸ್ವಾಮಿ ನೀವು ಪೊಲೀಸ್ನವರಾಗಿ ಹೀಗ ಮಾಡೋದು? ಯಾರಿದು? ಏನ್ ಮಾತಾಡ್ತಿದ್ದೀರಾ? ನಾನು ಏನ್ ಮಾತಾಡಕ್ ಹೊರಟಿದ್ದೀನಿ ಅನ್ನೋದನ್ನ ಸ್ವಲ್ಪ ಸರಿಯಾಗಿ ಕೇಳಿಸ್ಕೊಳ್ಳಿ. ಈಗ ನಾನ್ ಯಾರು ಅನ್ನೋದು ಮುಖ್ಯ ಅಲ್ಲ ಸ್ವಾಮಿ. ಅಲ್ಲ ಸ್ವಾಮಿ, ಆ ಆದಿತ್ಯ ಅನ್ನೋ ಅಪರಾಧಿನ ಹಿಡಿಯೋದ್ ಬಿಟ್ಟು ಸುಮ್ನೆ ಕೂತಿದ್ದೀರಲ್ಲ, ಇದ್ ನ್ಯಾಯನಾ? ಎಲ್ಲಿಂದ ಕಾಲ್ ಮಾಡ್ತಿದ್ದೀರಾ? ಆದಿತ್ಯನ್ಗೂ ನಿಮ್ಗೂ ಏನ್ ಸಂಬಂಧ? ನ್ಯಾಯ ಕೇಳೋದಕ್ಕೆ ಸಂಬಂಧ ಇರ್ಬೇಕಾ ಸ್ವಾಮಿ? ಅಲ್ಲ, ನನ್ ಮೂಗರ್ಜಿ ಕೊಟ್ಟು 2 ದಿನ ಆಯ್ತು, ಇನ್ನೂ ನೀವು ಅವನ್ನ ಅರೆಸ್ಟೇ ಮಾಡಿಲ್ಲ. ಇದೇನಾ ಸ್ವಾಮಿ ನೀವು ಕೆಲಸ ಮಾಡೋದು? ಬಾಯಿ ಬಂದಾಗ ಮಾತಾಡೋದನ್ನ ಬಿಟ್ಟು ಫಸ್ಟ್ ನೀವು ಯಾರು ಅಂತ ಹೇಳಿ, ಆಮೇಲೆ ಯಾರ ಮೇಲೆ ಆಕ್ಷನ್ ತಗೊಳ್ಬೇಕು ಅಂತ ನಾನು ಯೋಚನೆ ಮಾಡ್ತೀನಿ. ಆದಿತ್ಯ ಸಾಕ್ಷಿದಾರನೆಲ್ಲ ಹೆದರಿಸಿ ಸುಳ್ಳು ಸಾಕ್ಷಿ ಹೇಳ್ಸೋದಕ್ಕೆ ಟ್ರೈ ಮಾಡ್ತಿದ್ದಾನೆ. ಆ ಸಾಕ್ಷಿದಾರನೆಲ್ಲ ಕಾಪಾಡ್ತಿರೋಳು ಅಂತ ಅನ್ಕೊಳ್ಳಿ. ನೋಡಿ, ಆದಷ್ಟು ಬೇಗ ಆದಿತ್ಯನಿಂದ ಆ ಸಾಕ್ಷಿದಾರರು ಕಾಪಾಡಿ ಅವ್ರು ಆರಾಮಾಗಿ ಓಡಾಡೋದಕ್ಕೆ ಅವಕಾಶ ಮಾಡ್ಕೊಡಿ. ಏನ್ ಸಾಕ್ಷಿ ಇದೆ ನಿಮ್ಮ ಹತ್ರ? ಅದೇನ್ ಸಾಕ್ಷಿ ಅಂತ ನಿಮಗಿಷ್ಟರಲ್ಲೇ ಗೊತ್ತಾಗತ್ತೆ. ನಿಮ್ ಪೀಸಿನ ಕೇಳಿ ತಂದ್ಕೊಡ್ತಾರೆ. ಅದನ್ನ ನೋಡಿದ್ಮೇಲಾದ್ರೂ ಆದಿತ್ಯಂಗೆ ಶಿಕ್ಷೆ ಕೊಡಿಸಿ ನ್ಯಾಯನ ಉಳಿಸಿ. ಆ ಕೆಲಸ ಮಾಡೋಕ್ ನಿಮ್ ಕೈಲಿ ಆಗ್ಲಿಲ್ಲ ಅಂದ್ರೆ ಕೈಗೆ ಬಳೆ ತೊಟ್ಕೊಂಡು ಮನೇಲಿ ಕೂತ್ಕೊಳ್ಳಿ. ಯಾರ ಹತ್ರ ಏನ್ ಮಾತಾಡ್ತಿದ್ಯಾ ಗೊತ್ತಾ ನಿನ್ಗೆ? ಹೀಗೆ ಮಾತಾಡ್ತಿದ್ರೆ ಕಂಬಿ ಹಿಂದೆ ಇರ್ಬೇಕಾಗತ್ತೆ. ಹುಷಾರ್. ಮೊದ್ಲು ಅಪರಾಧಿಗಳನ್ನ ಕಂಬಿ ಹಿಂದೆ ನಿಲ್ಸಿ, ಆಮೇಲೆ ನನ್ನ ನಿಲ್ಸೋರಂತೆ. ಹಲೋ ಹಲೋ ಸರ್, ಇದನ್ನು ನಿಮ್ಗೆ ಕೊಡುವಂತ ಒಂದು ಹೆಂಗ್ಸ್ ಕೊಟ್ಟೋದ್ರು.